ಕೇಳುಗರೆ, ಈಗ ನಮ್ಮ ಜೊತೆಗೆ ಡಾಕ್ಟರ್ ಹರಿಕೃಷ್ಣ ಭರಣ್ಯ ಅವರಿದ್ದಾರೆ. ಇವರು ಮಧುರೈ ಕಾಮರಾಜ ಯೂನಿವರ್ಸಿಟಿಯ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಸಾಹಿತಿಗಳು ಹಾಗೂ ಸಂಶೋಧಕರು ಕೂಡ ಹೌದು. ಬಹಳಷ್ಟು ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ತಮ್ಮ ಬಗ್ಗೆ ಕೇಳೋದಾದರೆ, ತಮ್ಮ ಹೆಸರಿನಲ್ಲೇ ವಿಶೇಷವಾದಂಥ ಒಂದು ಹೆಸರು ಭರಣ್ಯ ಅನ್ನುವಂಥದ್ದು. ಸರ್, ಏನಿದು ಭರಣ್ಯ ಅಂತ ಹೇಳಿದರೆ? ಇದು ತಮ್ಮ ಊರ ಹೇಗೆ? ಭರಣ್ಯ ಅಂತ ಹೇಳೋದು ನಾನು ಹುಟ್ಟಿದ ನಮ್ಮ ಮನೆಯ ತರವಾಡು ಹೆಸರು. ಅದು ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದ ಒಂದು ಹಳ್ಳಿ. ಅಂದರೆ ನಮ್ಮದು ಕೊನೆಯ ಗ್ರಾಮ. ಪಾಣಾಜೆ ಗ್ರಾಮ ಕಳೆದರೆ ಮತ್ತೆ ಕೇರಳದ ಗಡಿ ಬರ್ತದೆ. ಸೊ ಆ ಭರಣ್ಯ ಅಂತ ಹೇಳುವಲ್ಲಿ ನಾನು ಹುಟ್ಟಿದ್ದು. ಸರ್, ತಮ್ಮ ಬಾಲ್ಯದ ದಿನಗಳು ಆ ಕಾಲದಲ್ಲಿ ಹೇಗಿದ್ದು, ಮನೆಯ ಪರಿಸರ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನಾವು ಹವ್ಯಕರು. ಅಡಿಕೆ ತೋಟ, ಗದ್ದೆ, ಹಸು, ಪಶುಸಂಗೋಪನೆ, ಬೇಸಾಯ ಇದನ್ನೆಲ್ಲ ರೂಢಿಸಿಕೊಂಡು ನಾವು ಬೆಳೆದವರು. ಹಾಗಾಗಿ ಬದುಕಿನ ಒಂದು ಗ್ರಾಮ ಜೀವನದ ಎಲ್ಲ ಮಗ್ಗುಲುಗಳನ್ನು ನಾವು ಕಂಡವರು, ಉಂಡವರು. ಬಹಳಷ್ಟು ಸಂತೋಷದಿಂದ ನಮ್ಮ ಜೀವನದ ಒಂದು ಅಂಗವಾಗಿಯೇ ನಾವು ಬೆಳೆದವರು. ಸೊ ಆ ಬದುಕಿನಿಂದ ನಾವು ಕಲಿತದ್ದು ಬಹಳಷ್ಟು. ಶಾಲೆ ನಾನು ಓದಿದ್ದು ಪಾಣಾಜೆಯ ಪ್ರೈಮರಿ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗೆ ಅಲ್ಲಿ ಓದಿದೆ. ಆಮೇಲೆ ಅದು ಕೊನೆಯ ಗ್ರಾಮ ಆದ್ದರಿಂದ ನನಗೆ ಅಲ್ಲಿ ಹತ್ತಿರದ ಹೈಸ್ಕೂಲ್ ಅಂತ ಇದ್ದದ್ದು ಪೆರ್ಲ. ಎಷ್ಟು ದೂರ ಇತ್ತು ಸರ್ ಅದು? ಅದು 5 ಮೈಲು, ಅಂದರೆ ಈಗಿನ 8 ಕಿಲೋಮೀಟರ್. ಸೊ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಸ್ವಲ್ಪ ಓದಿ ಆಮೇಲೆ ಹೈಸ್ಕೂಲಿಗೆ ಕೇರಳಕ್ಕೆ ಹೋಗಿ ಬಂದೆ. ಆಗ ಹೇಗಿತ್ತು ಸರ್? ಅಂದರೆ ಸಾಮಾನ್ಯವಾಗಿ ನಾವು ಕೇರಳ ಅಥವಾ ನಮ್ಮ ಗಡಿನಾಡು ಅಂತ ಏನು ಕರಿತೇವೆ, ಕನ್ನಡದ ಬಗ್ಗೆ ಮಾತಾಡ್ತೇವೆ, ಆಗಿನ ಪರಿಸ್ಥಿತಿ ಹೇಗಿತ್ತು? ಹಾಗೆ ನೋಡುವುದಿದ್ರೆ ನಾನು ಪಾಣಾಜೆಯಲ್ಲಿ ಕಂಡ ಪರಿಸರಕ್ಕೂ ಪೆರ್ಲದಲ್ಲಿ ನಾನು ಕಂಡ ಪರಿಸರಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಇರಲಿಲ್ಲ. ಯಾಕಂದರೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳು ಇದ್ದವು. ಈಗಿನ ಹಾಗೆ ಮಲಯಾಳಮ್ಮೋ ಬೇರೆ ಯಾವುದು ಬರಲಿಲ್ಲ. ಪೆರ್ಲದಲ್ಲಿ ಸತ್ಯನಾರಾಯಣ ಹೈಸ್ಕೂಲ್ ಒಂದೇ. ಆಮೇಲೆ ಹತ್ತಿರ ಅಂದರೆ ಬದಿಯಡ್ಕದ ನವಜೀವನ ಹೈಸ್ಕೂಲ್. ಸೊ ಅಲ್ಲಿ ಕೇರಳ ರಾಜ್ಯ ಅಂತ ನಾವು ಬರೀತಿದ್ದೇವೆ ಹೊರತು ಉಳಿದದ್ದೆಲ್ಲ ನಮ್ಮ ಕರ್ನಾಟಕದ ಅದೇ ರೀತಿಯಲ್ಲಿ ಇತ್ತು. ಈಗಿನ ಕತೆ ಬಿಡಿ. ಸರ್, ಈಗ ಆ ಕಾಲದಲ್ಲಿ ತಾವು ದೊಡ್ಡವರಾಗಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ? ಅದು ಒಂದು ಸ್ವಲ್ಪ ವ್ಯಂಗ್ಯ ಕತೆ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಅಪ್ಪ ಅಮ್ಮ ಅಷ್ಟು ಓದಿದವರಲ್ಲ. ನನ್ನ ಅಪ್ಪ ಬರೀ ಸಂಸ್ಕೃತ ಓದಿದ್ರು. ಆದರೆ ಉಳಿದ ಹಾಗೆ ಆಗಿನ 8ನೇ ಕ್ಲಾಸು ಎಂಟ್ರೆನ್ಸ್ ಹೇಳ್ತಾರಲ್ಲ, ನಮ್ಮ ಅಮ್ಮ ಬರೀ 4ನೇ ಕ್ಲಾಸಿಗೆ ಓದಿದ್ದು. ಆಗ ಅವರಿಗೆ ಮಕ್ಕಳು ಓದಬೇಕು ಅಂತ ಹೇಳುವುದಷ್ಟೇ ಇತ್ತು ಹೊರತು ನೀನು ಇಂಥದ್ದನ್ನೇ ಓದು ಅಂತ ಹೇಳುವಷ್ಟು ಅವರಿಗೂ ಗೊತ್ತಿರಲಿಲ್ಲ. ಆದರೆ ಓದದೆ ಮನೆಯಲ್ಲಿ ಇರಬಾರ್ದು. ನಾಳೆ ನಾನು ಏನಾಗಬೇಕು ಅಂತ ಗಂಭೀರವಾಗಿ ನಾನು ಯೋಚನೆ ಮಾಡಿದ್ದು PUCಗೆ ತಲುಪುವಾಗಲೇ. ತಾವು PUC ಎಲ್ಲಿ ಮಾಡಿದ್ರಿ ಸರ್? ನಾನು PUCಗೆ ಮತ್ತೆ ಕರ್ನಾಟಕ, ಆಗಿನ ಮೈಸೂರು ರಾಜ್ಯ, ಆಗಿನ ಕರ್ನಾಟಕ ಆಗಿರಲಿಲ್ಲ. ಯಾವ ವರ್ಷ ಸರ್ ಇದು? ಅದು 1968ರಲ್ಲಿ SSLC ಮುಗಿಸಿ 68-69ಕ್ಕೆ ಸೈಂಟ್ ಅಲೋಷಿಯಸ್ ಕಾಲೇಜಿಗೆ PUCಗೆ ಸೇರಿದೆ. ಆಗ PUC 1 ವರ್ಷ. ಆಗ ನಮ್ಮ ಒಬ್ಬರು ಮಾವ ಹೇಳಿದರು, ನಿನಗೆ ಮೆಡಿಕಲ್ ಓದ್ಬೋದು. ಅಂದರೆ ನನಗೆ ಹೈಸ್ಕೂಲಿನಲ್ಲಿ ಸ್ವಲ್ಪ ಒಳ್ಳೆ ಮಾರ್ಕ್ ಬಂದಿತ್ತು. ಸೊ ನೀನು ಮಾರ್ಕ್ ಎಲ್ಲ ತೆಗೀತಿ, ಹಾಗಾಗಿ ನಿನಗೆ ಮೆಡಿಕಲ್ ಈ ಥರದ್ದೇನಾದರೂ ಓದ್ಬೋದು ಅಂತ. ಹಾಗಾಗಿ PUC 1 ವರ್ಷ, ಅದು 69ರಲ್ಲಿ ಮುಗಿಸಿದೆ. ಮತ್ತೆ ಸಮಸ್ಯೆ ಶುರುವಾಯಿತು, ಇನ್ನೆಂತ ಮಾಡೋದು ಅಂತ. ಆಗ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ, ಅವರೊಮ್ಮೆ ನನಗೆ ಆಗಲೇ ಸ್ವಲ್ಪ ಬರವಣಿಗೆ ಅಭ್ಯಾಸ ಇತ್ತು. ಹೈಸ್ಕೂಲ್ನಲ್ಲಿರುವಾಗ ನಾನು ಸಣ್ಣ ಪುಟ್ಟ ಕಥೆಗಳು, ಪದ್ಯ ಎಲ್ಲ ಬರೀತಾ ಇದ್ದೆ. ಆಗ ನಮ್ಮ ನವಭಾರತ ಪತ್ರಿಕೆ ಅಂತ ಇತ್ತು ಮಂಗಳೂರಿನಿಂದ, ಅದಕ್ಕೆ ಕಳಿಸಿದರೆ ಕೆಲವು ಪ್ರಕಟ ಆಗಿ ಹೋಯಿತು. ಆಗ ನನಗೆ ಆಯಿತು, ನನ್ನ ಆಸಕ್ತಿ ಬಹುಶಃ ಸಾಹಿತ್ಯವೇ ಇರಬಹುದೋ ಅಂಥೇಳಿ ಕೆಲವರು ನನ್ನ ಹತ್ರ ಹೇಳಿದರು, ನೀನೊಂದು ಲಿಟ್ರೇಚರ್ನಲ್ಲಿ BA ಮಾಡಿ MA ಮಾಡಿ ಹೋಗ್ಬೋದಲ್ಲ, ಮೇಸ್ಟರ್ ಆಗ್ಬೋದು ಅಥವಾ ಏನಾದರೂ ಆಗ್ಬೋದು ಅಂತ. ಓಹ್ ಹೌದಲ್ಲ ಅಂತ ಆಯಿತು. ನನಗೆ ಆಗ ಯಾರು ಸಿಕ್ಕಲಿಲ್ಲ, ಅಂದರೆ ನನಗೆ ಗೊತ್ತಿರಲಿಲ್ಲ ಯಾರಲ್ಲಿ ಕೇಳಬೇಕು ಅಂತ. ನಾನು BSc ಸೈನ್ಸಿಗೆ ಸೇರಿಕೊಂಡೆ. ಅದೇ ಬಾಟನಿ ಮತ್ತು ಝುವಾಲಜಿ ಇದೆರಡು ಸೇರಿಕೊಂಡು ಒಂದು BSc ಅಂತ ಮಾಡಿದೆ. ಅದರಲ್ಲೇನು ಒಳ್ಳೆ ಸೂಪರ್ ಮಾರ್ಕ್ ಏನು ಬರಲಿಲ್ಲ, ಸಾಧಾರಣ ಇದರಲ್ಲಿ ಬಂತಷ್ಟೇ. ಬಾಟನಿ ಪ್ರೊಫೆಸರ್ ನನ್ನ ಹತ್ರ ಹೇಳಿದರು, ನೀನು ತಪ್ಪಿ ಬಂದಿದ್ದೀಯ, ನೀನು ಎಲ್ಲಿಯಾದರೂ ಲಿಟ್ರೇಚರು ಇದಕ್ಕೆ ಹೋಗಿ ನೀನು ಕಲ್ತರೆ ಒಳ್ಳೆದಿತ್ತಲ್ಲ, ಈಗ ನಿನಗೆ ಈ ವರ್ಷ ಹಾಳಾಯ್ತಲ್ಲ,
ಹಾಳು ಅಂತ ನನಗೆ ಅನಿಸಲಿಲ್ಲ. ನೀನು ಮುಂದಿನ ನೀನು MA ಎಲ್ಲ ಸ್ನಾತಕೋತ್ತರ ಹೋಗ್ತಿದ್ರೆ ಕನ್ನಡದಲ್ಲಿಯೋ BA ಇಂಗ್ಲೀಷಲ್ಲಿಯೋ ಮಾಡು ಅಂತ ಹೇಳಿದರು. ಆಗ ಅದು ಗೊತ್ತಿರಲಿಲ್ಲ. ಕನ್ನಡ MA ಮಾಡಬೇಕಿದ್ರೆ ಏನು ಓದಬೇಕು, ಸೈನ್ಸಿನವರಿಗೆ ಕೊಡ್ತಾರ, ಈ ಥರದ್ದೆಲ್ಲ ಇತ್ತು. ಮತ್ತೆ ನಾನು ತೆಕ್ಕಂಜಿ ಅವ್ರ ಹತ್ರ ಕೇಳಿದೆ, ನೀನು ಸೀದಾ ಮೈಸೂರು ಯೂನಿವರ್ಸಿಟಿಗೆ ಹೋಗು, ಮೈಸೂರಿನಲ್ಲಿ ಧಾರವಾಡದಲ್ಲಿ ಉಂಟು, ಅಲ್ಲಿಗೆ ಹೋಗು, ಕೇಳು ನೀನು. ಮಂಗಳೂರು ಯೂನಿವರ್ಸಿಟಿ ಆಗ PG ಸೆಂಟರ್ ಆರಂಭ ಆಗಿತ್ತು, SV ಪರಮೇಶ್ವರ ಭಟ್ರು ಇದ್ದರು, ಅಲ್ಲಿ ಹೋಗಿ ವಿಚಾರಿಸು ಅಂತ ಹೇಳಿದರು. ಸೊ ಅಲ್ಲಿ ಪರಮೇಶ್ವರ ಭಟ್ರನ್ನು ಭೇಟಿಯಾಗಿ ಹೇಳಿದೆ, ಸರ್ ನನಗೆ ಹೀಗೆ ಉಂಟು. ಹೌದಪ್ಪ, ನಾವೀಗ ಇಲ್ಲಿ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದವರಿಗೆ MA ಸೀಟು ಕೊಡಲಿಕ್ಕೆ ಬರಲ್ಲ ಅಂತ ಹೇಳಿದರು. ಕಾಸರಗೋಡಿನಲ್ಲಿ ಕನ್ನಡ MA ಕ್ಲಾಸ್ ಉಂಟು, ನೀನು ಅಲ್ಲಿ ಹೋಗಿ ವಿಚಾರಿಸಬಹುದು ಅಂತ ನನ್ನ ಮಾವ ಒಬ್ಬರು, ಅವರು ಕೃಷಿಕರು, ಅವರು ಎಲ್ಲಿಯೋ ಈಗ ಪೇಪರ್ನಲ್ಲಿ ಎಲ್ಲಿಯೋ ನೋಡಿ ನನಗೆ ತಿಳಿಸಿದರು. ಕೂಡಲೇ ನಾನು ಸೀದಾ ಹೋದೆ ಕಾಸರಗೋಡು. ಪ್ರೊಫೆಸರ್ ಸುಬ್ರಾಯ ಭಟ್ರು ಆಗ HOD ಆಗಿದ್ದರು. ಅವರಲ್ಲಿ ಹೋಗಿ ನನ್ನ ಸುಖ ದುಃಖ ಅಲ್ಲಲ್ಲಿ, ಸರ್ ನನ್ನ ಇಷ್ಟಿಷ್ಟು ನಾನು ಕಷ್ಟಪಟ್ಟು ಎಲ್ಲ ನೋಡಿ ಬಂದಿದ್ದೇನೆ, ಒಂದು ಸೀಟು ನನಗೆ ದಯಮಾಡಿ ಕೊಡಿ, ನೋಡಿ ನಿಮಗೆ ಕೊಡ್ಬೋದು, ಹಾಗಾಗಿ ನೀವು ಅರ್ಜಿ ಕೊಡಿ. ಸರ್ ಅವರಲ್ಲಿ ಕೈ ನೀಡಿ ಬೇಡಿದೆ ನಾನು. ನನ್ನ ಅದೃಷ್ಟವೋ ಎಂಬಂತೆ ಒಟ್ಟು 6 ಜನರಲ್ಲಿ 6ನೇವನಾಗಿ ನಾನು ಸೇರಿದೆ. ಅಲ್ಲಿ ಮತ್ತೆ 2 ವರ್ಷ ಬಹಳ ಚೆನ್ನಾಗಿ ಹೋಯಿತು. ಅದು ಒಂದು ಅಧ್ಯಾಯ. ನೀವು ಮತ್ತೆ PG ಮಾಡಿದ ನಂತರ ನೀವು PhD ಮಾಡಬೇಕು ಅಂತ ಏನಾದರೂ ಆಗ ಪ್ರಯತ್ನ ಪಟ್ಟರೆ? ಇತ್ತು. ನಾನು ಮತ್ತೆ ರಿಸರ್ಚ್ ಮಟ್ಟಕ್ಕೆ ನನ್ನ ಬೇಟೆ ಶುರು ಮಾಡಿದೆ. ಸೊ ಆಗ ಮದ್ರಾಸಿನಲ್ಲಿ ಪ್ರೊಫೆಸರ್ ಮರಿಯಪ್ಪ ಭಟ್ರು ಆಗಷ್ಟೇ ನಿವೃತ್ತರಾಗಿದ್ದರು. ಅವರಿಗೆ ಒಂದು ಖಾಸಗಿ ಪತ್ರ ಬರೆದೆ, ಯಾಕಂದರೆ ಅವರು ನಮ್ಮ ಅಪ್ಪನಿಗೆ ತುಂಬ ಬೇಕಾದವರು. ಅವರು ಉತ್ತರ ಬರೆದ್ರು, ಇಲ್ಲಿ MA ಕ್ಲಾಸ್ ಶುರು ಆಗಬೇಕಷ್ಟೇ, ಈಗ ಅಲ್ಲಿ ಕುಶಾಲಪ್ಪ ಗೌಡ್ರು ಅಂತ ಇದ್ದಾರೆ, ನನ್ನ ಶಿಷ್ಯವರ್ಗವೇ ಅಂತ ಹೇಳಿದರು, ನೀನು ಅವರದೊಮ್ಮೆ ಭೇಟಿಯಾಗು ಅಂತ ಹೇಳಿದರು. ಹಾಗೆ ನಾನು ನನ್ನಷ್ಟಕ್ಕೆ ಎದ್ದು ಒಂದು ದಿವಸ ಮದ್ರಾಸಿಗೆ ಹೋಗಿ ಬಂದಿಳಿದೆ. ಪ್ರೊಫೆಸರ್ ಗೌಡ್ರನ್ನು ಹುಡುಕಿಕೊಂಡು ಹೋದೆ, ಹೇಳಿದೆ. ಆಗ ಸರ್ ನನ್ನ ಕತೆ ಹೀಗೆ, ನನ್ನ ಆಸಕ್ತಿಯಿಂದಲೇ ನಾನು ಬಂದದ್ದು. ಅವರು ಹೇಳಿದ್ರು, ನೀವು ಇಲ್ಲಿಗೆ ಸೇರಿಕೊಳ್ಬೋದು, ಇಲ್ಲಿ MPhil ಅಂತ ನಾವೀಗ ಕೋರ್ಸ್ ಮಾಡ್ತಾ ಇದ್ದೇವೆ, MA ಕ್ಲಾಸ್ ಈಗಷ್ಟೇ ಶುರುವಾಗಿದೆ, MPhil ಕೋರ್ಸು ಶುರು ಮಾಡ್ತಾ ಇದ್ದೇವೆ, ಆಗಷ್ಟೇ ಅದು ಆರಂಭವಾದ ಕೋರ್ಸ್, ನಮ್ಮದು 2ನೇ ಬ್ಯಾಚ್, ನೀವು ಅರ್ಜಿ ಕೊಟ್ಟು ಹೋಗಿ ಅಂತ ಹೇಳಿದರು. ನಾನು ಅರ್ಜಿ ಹಾಕಿದೆ, ಪುಣ್ಯಕ್ಕೆ ನನಗೆ MPhilಗೆ ಅಲ್ಲಿ ಪ್ರವೇಶ ಸಿಕ್ಕಿತ್ತು. ಆಮೇಲೆ ಅಲ್ಲಿ ಸೇರಿದ್ದನ್ನು ಬಿಡಲಿಲ್ಲ. PhD ಮುಗಿಸುವವರೆಗೂ ನಾನು ಮದ್ರಾಸು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಒಬ್ಬನಾಗಿ ನಾನು ಬೆಳೆದು ಬಂದೆ. ಮತ್ತೆ ಅಲ್ಲಿ ಆರ್ಥಿಕಜಯವರಿದ್ದರು, ಶಂಕರ ಕೇಲಾಯರಿದ್ದರು, ಕುಶಾಲಪ್ಪ ಗೌಡರು ಇದ್ದರು, 3 ಇದ್ದ ಒಂದು ಒಳ್ಳೆ ಡಿಪಾರ್ಟ್ಮೆಂಟ್ ಆಗಿತ್ತು. ನಾನು ಅಲ್ಲಿ ಸ್ಕಾಲರ್ ಆಗಿ ಸೇರಿಕೊಂಡೆ. ಹಾಗೆ ಬಹಳ ಚೆನ್ನಾಗಿ ನಡೀತಾ ಇತ್ತು. MA ಕ್ಲಾಸಿಗೂ ಹುಡುಗರು ಬರ್ತಾ ಇದ್ರು, ನಾವೆಲ್ಲ ಸಾಹಿತ್ಯಿಕ ವಿಚಾರಗೋಷ್ಠಿಗಳು ಎಲ್ಲ ಮಾಡ್ತಾ ಇದ್ದೆವು. ಈಗ ತಮ್ಮ ಸಂಶೋಧನೆಯ ವಿಷಯ ಏನಾಗಿತ್ತು ಸರ್? ಯಾವ ವಿಷಯದ ಮೇಲೆ ತಾವು PhD ಮಾಡಿದ್ರಿ? ನಾನು ಹೊಸಗನ್ನಡ ಸಾಹಿತ್ಯದ ಆರಂಭ ಕಾಲವನ್ನು ತಗೊಂಡೆ, ಅಂದರೆ 1860ರಿಂದ 1920. ಅದು ಬಹಳ ಚೆನ್ನಾಗಿ ಬಂತು. ಅದರಲ್ಲಿ ಶ್ರೀನಿವಾಸ ಹಾವನೂರರ ಅರುಣೋದಯ, ಸಾಹಿತ್ಯದ ಉದಯ ಕಾಲ, ಧಾರವಾಡಕರ್ ಅವರದ್ದು, ಇದನ್ನೆಲ್ಲ ಸೇರಿಸಿ ಕ್ಲಬ್ ಮಾಡಿ ಬರೆದಾಗ ನನ್ನ ಗೈಡು ಕುಶಾಲಪ್ಪ ಗೌಡ್ರು ಹೇಳಿದರು, ಹೌದಲ್ಲ ಇದರಲ್ಲಿ ಇಷ್ಟು ವಿಷಯ ಉಂಟು, ನೀವು ಇದನ್ನೇ PhDಗೆ ಮುಂದುವರಿಸಿ ಅಂತ ಹೇಳಿದರು. ನನಗೂ ಸಂತೋಷ ಆಯಿತು, ಯಾಕಂದರೆ ಮದ್ರಾಸಿನಲ್ಲಿ ಹಳೆಯ ಲೈಬ್ರರಿ ಇದೆ, ಮತ್ತು ಅಲ್ಲಿ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ, ಹಸ್ತಪ್ರತಿ ಸಂಗ್ರಹಾಲಯ ಉಂಟು, ಅಲ್ಲಿ ಹಳೆಯ ಕನ್ನೆಮಾರ ಲೈಬ್ರರಿ ಇದೆ. ಅಲ್ಲಿಯ ಲೈಬ್ರರಿಗಳನ್ನೆಲ್ಲ ನಾನು ಒಮ್ಮೆ ಹೊರಟು ಅಲ್ಲಿರುವುದನ್ನೆಲ್ಲ ನಾನು ಕೆಲವು ಅಧ್ಯಯನ ಮಾಡಿ ಬರೆದಾಗ ಹೊಸ ಒಂದು ಬೆಳಕು ಕಂಡ ಹಾಗಾಯಿತು. ಅದಕ್ಕೆ ಪ್ರೊಫೆಸರ್ RC ಹಿರೇಮಠರು ಪರೀಕ್ಷಾ ಅಧಿಕಾರಿಗಳಾಗಿದ್ದರು. ನನ್ನ ಮೌಖಿಕ ಅಂದರೆ ವೈವಾ ಪರೀಕ್ಷೆಗೆ RC ಹಿರೇಮಠರೇ ಬಂದಿದ್ದರು. ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿ ನನಗೆ ಆಶೀರ್ವಾದ ಮಾಡಿದರು. ಅಲ್ಲಿಂದ ನನಗೆ ಸಂಶೋಧನೆ ದಾರಿ ಬಹಳ ಇಷ್ಟ ಆಗ್ತದೆ ಅಂತೇಳಿ. ಈಗ ತಾವು ಕನ್ನಡದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ರಿ, ಅದರ ನಂತರ ತಾವು ತುಳು ನಿಘಂಟಿನಲ್ಲೂ ಕೆಲಸ ಮಾಡಿದ್ರಿ. ಈ ತುಳುವಿನ ಒಂದು ಸಂಬಂಧ ಹೇಗೆ ಬೆಸೆದುಕೊಂಡಿತು? ನೋಡಿ, ಇದು ನಿಜವಾಗಿ ಒಂದು ಅಚಾನಕವಾಗಿ ನಡೆದ ಘಟನೆ. ನಾನು PhD ಮುಗಿಸಿ ಊರಿಗೆ ಬಂದೆ. ಊರಿನಲ್ಲಿ ಇರುವಾಗ ನನಗೆ ಪ್ರೊಫೆಸರ್ ಡಾಕ್ಟರ್ UP ಉಪಾಧ್ಯಾಯ ಅವರ ಭೇಟಿಯಾಯಿತು. ಅವರು ನನಗೆ ಪತ್ರ ಬರೆದು, ಈಗ ಇಲ್ಲಿ ಒಂದು ರಿಸರ್ಚರ್ ಇನ್ವೆಸ್ಟಿಗೇಟರ್ ಒಂದು ಪೋಸ್ಟ್ ಉಂಟು,
ನೀವೇ ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ನನ್ನ ಭಾವನೆ. ಯಾವುದಕ್ಕೂ ನೀವು ಬಂದು ಮಾತಾಡಿ ಹೋಗಿ ಅಂತ. ಹಾಗೆ ನಾನು ಅಲ್ಲಿಗೆ ಹೋಗಿ ಉಪಾಧ್ಯಾಯರು ಕೇಳಿದರು, ನಿಮಗೆ ತುಳು ಬರುತ್ತಲ್ಲ ಅಂತ. ತುಳು ಬರುತ್ತೆ ಸರ್, ವ್ಯಾವಹಾರಿಕವಾಗಿ ಬರ್ತದೆ ಅಂತ ಹೇಳಿದೆ ನಾನು. ಆಳವಾದ ಅಧ್ಯಯನ ಆ ಥರದ್ದಲ್ಲೇನಿಲ್ಲ, ಬರ್ತದೆ ಅಷ್ಟೇ. ನೀವೇ ಬೇಕಾದವರು ಅಂತ. ಯಾಕಂದರೆ ನೀವು ಸೈನ್ಸ್ ಓದಿದ್ದೀರಿ, ಕನ್ನಡ ಭಾಷೆ ಓದಿದ್ದೀರಿ, ನಿಮಗೆ ತಮಿಳು ಬರ್ತಿರಬೇಕು ಅಂತ ಹೇಳಿದ್ರು. ಸ್ವಲ್ಪ ಬರ್ತದೆ ಸರ್, ನಾನು ಅದರಲ್ಲಿ ಸರ್ಟಿಫಿಕೇಟು ಡಿಪ್ಲೊಮಾ ಎಲ್ಲ ಮಾಡ್ಕೊಂಡಿದ್ದೇನೆ, ಬರ್ತದೆ, ಓದಲಿಕ್ಕೆ ಬರಲಿಕ್ಕೆಲ್ಲ ಬರ್ತದೆ ಅಂತ. ಓ ನಿಮ್ಮಂಥವರೇ ಬೇಕು ಅಂತ ಅಲ್ಲಿ ನೀವು ಬಂದು ನಿಂತು ನನಗೆ ಕೂಡಲೇ ನನಗೆ ಆರ್ಡ್ರ್ ಕೈಯಲ್ಲೇ ಕೊಟ್ಟರು. ಸೊ 2 ದಿವಸದಲ್ಲಿ ಹೋಗಿ ಸೇರಿದೆ ನಾನು. ಅಲ್ಲಿ 1.5 ವರ್ಷ ಕೆಲಸ ಮಾಡಿದೆ. ನನಗೆ ಅದೊಂದು ಅದ್ಭುತವಾದ ಒಂದು ಅನುಭವ. ಅಲ್ಲಿ ಹೇಗಿತ್ತು ಸರ್? ಅಂದ್ರೆ ಆಗ ಏನೆಲ್ಲ ಮಾಡ್ತಾ ಇದ್ರಿ ತಾವು? ಅಂದರೆ ನಿಘಂಟುವನ್ನು ಮಾಡುವಂಥದ್ದು ಒಂದು ದೊಡ್ಡ ಕೆಲಸ, ಯಾಕಂದರೆ ಅದು ಪ್ರಥಮ ಬಾರಿಗೆ ಒಂದು ಮಾಡ್ತಾ ಇರುವಂಥದ್ದು ಅಂತಾದಾಗ. ಸೊ ಯಾವ ರೀತಿ ಇತ್ತ? ನನಗೆ ನಿಘಂಟುವಿನ ರಚನೆಯ ಬಗ್ಗೆ ಇಷ್ಟು ಕಷ್ಟ ಮತ್ತು ಅಧ್ಯಯನಶೀಲತೆ ಬೇಕು ಅಂತ ಹೇಳೋದು ಸ್ಪಷ್ಟವಾಗಿ ಗೊತ್ತಾದಲ್ಲಿ. ಯಾಕಂದರೆ ತುಳು ಅಂತ ಹೇಳೋದು ಬಹಳ ಶ್ರೀಮಂತವಾದ ಒಂದು ಸಂಪತ್ತಿರುವಂಥ ಭಾಷೆ. ಅದರಲ್ಲಿ ಸಾಹಿತ್ಯಿಕವಾಗಿ ಆಗಷ್ಟೇ ಬೆಳೀತಾ ಇದ್ದರೂ ಕೂಡ ಜಾನಪದ ಸಂಪತ್ತು ಏನು ಜೀವಂತ ಜಾನಪದವೇ. ಇದರ ಪೂರ್ತಿ ವಿಶ್ವರೂಪ ನನಗೆ ಸಿಕ್ಕಿದ್ದೇ ಈ ನಮ್ಮ ತುಳು ನಿಘಂಟುವಿನ ಕಾಲದಲ್ಲಿ. ನನಗೆ ಅದು ಮತ್ತಷ್ಟು ನನಗೊಂದು ಪ್ಲಸ್ ಪಾಯಿಂಟ್ ಆಗಿ ಉಳಿಯುತ್ತದೆ. ಗೊತ್ತಿರುವ ನನ್ನ ಬಾಟ್ನಿ ಮತ್ತು ಜುವಾಲಜಿ ನಾನು ಒಂದು ಕಾಲದಲ್ಲಿ ಕಲಿತದ್ದು ಇಲ್ಲಿ ಉಪಯೋಗ ಆಯಿತು. ಯಾವ ರೀತಿ ಸರ್? ನನಗೆ ಅಂದರೆ ಅಲ್ಲಿಯ ಡಿಕ್ಷನರಿಯ ಪ್ರವೇಶಿಕೆಗಳಲ್ಲಿ, ಅಂದರೆ ಎಂಟ್ರಿ ಬರೆಯುವಾಗ ಬಾಟನಿ ಮತ್ತು ಜುವಾಲಜಿಗೆ ಸಂಬಂಧಪಟ್ಟ ಎಲ್ಲ ಎಂಟ್ರಿಗಳನ್ನು ನಾನೇ ಎಂಟ್ರಿ ಮಾಡಿತ್ತು. ಈಗ ಒಂದು ಸಸ್ಯ ಇದೆ ಅಂತ ಇಟ್ಟುಕೊಳ್ಳಿ, ಒಂದು ತಿಮರೆ, ಅದಕ್ಕೆ ತಿಮರೆಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಒಂದೆಲಗ ಅಂತ ಹೇಳ್ತಾರೆ. ನಮ್ಮ ಹವ್ಯಕರಲ್ಲಿ ನಾವು ಊರಾಗಿ ಅಂತ ಹೇಳ್ತೇವೆ. ಇನ್ನು ಹೀಗೆ ಇತರ ಭಾಷೆಗಳಿಗೆ ತಮಿಳು ಹವ್ಯಕದಲ್ಲಿ ಮತ್ತು ತಮಿಳು ಮಲಯಾಳ ಮುಖ್ಯ, ಇದನ್ನು ಸೇರಿಸಿಕೊಂಡು ಮತ್ತೆ ಅದರ ಬೊಟಾನಿಕಲ್ ನೇಮ್, ಸಸ್ಯಶಾಸ್ತ್ರೀಯವಾದ ಅದರ ಫ್ಯಾಮಿಲಿ ಯಾವುದು, ಯಾವ ಕುಟುಂಬಕ್ಕೆ ಸೇರಿದ ಸಸ್ಯ ಇದು, ಈ ಥರದ ವಿವರಣೆ ಬರಲಿಕ್ಕೆ ನನಗೆ ಬಹಳ ಖುಷಿಯಾಯಿತು. ನನಗೆ ಇದು ಯಾವತ್ತೋ ಮಾಡಿದ ಒಂದು ಇದಾದರೂ ನನಗಿದು ಉಪಯೋಗವೇ ಆಗುವುದಿಲ್ವೇನೋ ಅಂತ ಅಂದುಕೊಂಡಿದ್ದು ಇಲ್ಲಿ ಉಪಯೋಗ ಆಯಿತು. ನನಗೂ ಆಯಿತು, ಒಂದು 10 ಮಂದಿ ಇದನ್ನು ಅಧ್ಯಯನ ಮಾಡುವವರಿಗಾಯ್ತಲ್ಲ ಅಂತ ಒಂದು ಸಂತೋಷ ಆಯಿತು. ಈಗ ಅದರ ನಂತರ ತಮ್ಮ ವೃತ್ತಿ ಜೀವನ ಒಂದು ಶುರುವಾಗಿದ್ದು ಅಂತ ಹೇಳಿದ್ರೆ ಮಧುರೈ ಕಾಮರಾಜ ಯೂನಿವರ್ಸಿಟಿಯಲ್ಲಿ. ಅದರ ಬಗ್ಗೆ ಹೇಳ್ತಾರೆ, ಅದು ಹೇಗೆ ಅಲ್ಲಿಗೆ ಹೋಗಬೇಕಾಯಿತು ಮತ್ತು ಅಲ್ಲಿನ ದಿನಗಳು ಹೇಗಿತ್ತು? ಈ ಮಧ್ಯೆ ನನಗೆ ಅದರ ನನ್ನ PhD ವೈವಾ ಬಂತು, ಅಂದರೆ ಮೌಖಿಕ ಪರೀಕ್ಷೆ. ಮದ್ರಾಸಿಗೆ ಹೋದೆ, ಅದನ್ನು ಮುಗಿಸಿಕೊಂಡು ಬಂದೆ. ಸಾಧಾರಣ ಫೆಬ್ರವರಿ ತಿಂಗಳಲ್ಲಿ ನನಗೆ 85ರಲ್ಲಿ ನನಗೆ ಡಿಗ್ರಿ ಅವಾರ್ಡ್ ಆಯಿತು. 85ರಲ್ಲಿ ನಾನು ಮಧುರೈ ಕಾಮರಾಜ್ ಯೂನಿವರ್ಸಿಟಿಗೆ ಉಪನ್ಯಾಸಕನಾಗಿ ಸೇರಿದೆ. ಅಲ್ಲಿಂದ 2010ರವರೆಗೂ 25 ವರ್ಷಗಳ ಅಧ್ಯಾಪನ ವೃತ್ತಿಯಲ್ಲಿ ಸಂಶೋಧಕ ಮತ್ತು ಮುಖ್ಯಸ್ಥನವರೆಗೂ ನಾನು ಎಲ್ಲ ಹುದ್ದೆಗಳನ್ನು ನಿರ್ವಹಿಸಿದೆ ಅಲ್ಲಿ ಕೂತ್ಕೊಂಡು. ಅಲ್ಲಿ ಆವಾಗ ಯಾರೆಲ್ಲ ಇದ್ರು ಸರ್? ಮತ್ತೆ ಬೇರೆ ಅದೇ ರಾಜ್ಯ, ಅಲ್ಲಿ ಕನ್ನಡ ಭಾಷೆ ಅಂತ ಹೇಳಿದ್ರೆ ಹೇಗಿತ್ತಾಗ? ಅಂದರೆ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಭಾಷೆಗಳು ಅಧ್ಯಯನಕ್ಕೆ ಸಿಗಬೇಕು ಅಂತ ಹೇಳುವುದು ಒಂದು UGCಯವರ ಆಗಿನ ಒಂದು ರೂಲ್ಸ್ ಇತ್ತು. ಆಗ ನಮ್ಮ ಮುಖ್ಯವಾಗಿ ದಕ್ಷಿಣದ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಕಡೆಯೂ ಕನ್ನಡಕ್ಕೆ ಒಂದೋ ವಿಭಾಗ, ಇಲ್ಲದಿದ್ದರೆ ಒಂದು ಚೇರ್ ಹೀಗಿತ್ತು. ಸೊ ಆಗ ಅಲ್ಲಿ ನಮ್ಮ ವಿಭಾಗದಲ್ಲಿ ಆದುವರೆಗೆ ಅದು ಚೇರ್ ಆಗಿತ್ತು. ಕರ್ನಾಟಕ ಸರ್ಕಾರದಿಂದ ಏನೋ ವರ್ಷಕ್ಕೆ ಇಷ್ಟು ಗ್ರ್ಯಾಂಟ್ಸ್ ಬರ್ತಾ ಇತ್ತು. ಅದರಲ್ಲಿ ಒಬ್ಬರನ್ನು ಅಲ್ಲಿ ನೇಮಕ ಮಾಡಿದರು. ಅವರು ಮೊದಲು ಡಾಕ್ಟರ್ ಪಾಷಾ ಶ್ರೀನಿವಾಸ ಅಂತ, ಅವರು ಮೊದಲು ಅಲ್ಲಿ ಲೆಕ್ಚರರ್ ಆಗಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅವರು UGCಗೆ ಬರ್ಕೊಂಡ ಮೇಲೆ ಒಂದು ಪೋಸ್ಟು ಸ್ಯಾಂಕ್ಷನ್ ಮಾಡಿದರು. ಅದಕ್ಕೆ ಡಾಕ್ಟರ್ PV ಕುಲಕರ್ಣಿ ಅಂತ ಹೇಳುವವರು ಬೆಂಗಳೂರಿನವರು, ಅವರು ಬಂದು ಸೇರಿಕೊಂಡ್ರು. ಅವರು ಅವರ ಅಂಡರ್ನಲ್ಲೇ PhD ಮಾಡ್ತಾಯಿದ್ರು. ಆಮೇಲೆ ಮತ್ತಿನ ವರ್ಷ ಇನ್ನೊಂದು ಪೋಸ್ಟು ಕಾಲ್ ಫಾರ್ ಆಯಿತು. ಅದಕ್ಕೆ ನನ್ನ ಸೆಲೆಕ್ಷನ್ ಆಯಿತು. ಹಾಗೆ ನಾನು 3ನೇವನಾಗಿ ಅಲ್ಲಿ ಸೇರಿದೆ. ಆಗ ನಾವು 3ರ ಒಂದು ವಿಭಾಗ ಆಯಿತು. ಅಲ್ಲಿವರೆಗೆ ಅಲ್ಲಿ ಕನ್ನಡದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಡಿಪ್ಲೊಮಾ ಕೋರ್ಸು 2 ಕೋರ್ಸ್ ಇತ್ತು. ಇನ್ನೊಂದು ಅಲ್ಲಿ ಲಿಂಗ್ವಿಸ್ಟಿಕ್ಸ್ ವಿಭಾಗದಲ್ಲಿ ಭಾಷಾಶಾಸ್ತ್ರದ ಭಾಷಾ ವಿಜ್ಞಾನದ್ದು, ಅದಕ್ಕೆ ಒಂದು ಪೇಪರ್ ಕನ್ನಡ ಇತ್ತು. ಸೊ ಆ ಕ್ಲಾಸುಗಳನ್ನು MA ಕ್ಲಾಸಿಗೆ
ಆ ಕೋರ್ಸ್ಗಳನ್ನು ನಾವು ತಗೊಳ್ತಾ ಇದ್ವಿ. ಸೊ ಇಷ್ಟೇ ಇದಾಗ್ತಾ ಇತ್ತಷ್ಟೆ. ಉಳಿದ ಹಾಗೆ ನಾವು ನಮ್ಮ ಸಂಶೋಧನೆಯೋ ಬರವಣಿಗೆ ಏನಾದರೂ ಇದ್ರೆ ಮಾಡಿಕೊಳ್ಳುವುದಾಗಿತ್ತು. ಹಾಗೆ ನಾನು ಹೋಗುವ ಮೊದಲು ಇಬ್ಬರು ನನ್ನ ಹಿರಿಯ ಸಹೋದ್ಯೋಗಿಗಳು ತಮಿಳು ಡಿಕ್ಷನರಿಗೆ ಕೆಲಸ ಶುರು ಮಾಡಿದರು. ಒಂದಷ್ಟು ಸಂಗ್ರಹ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ರು. ನಾನು ಹೋದ ಮೇಲೆ ಅವರಿಗೆ ಸ್ವಲ್ಪ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಹೌದು, ಒಳ್ಳೇದಾಯ್ತು, ಹೌದು, ನಾನು ಜವಾಬ್ದಾರಿ ತೆಕ್ಕೊಂಡು ನಾನು ಮಾಡಬೇಕು, ಉಳಿದ ಕೆಲಸಗಳು ಉಂಟಲ್ಲ. ಮತ್ತೆ ನಾವೆಲ್ಲ ಸೇರಿ MPhil ಶುರು ಮಾಡುವ ಅಂತ ಆಯಿತು. MPhil ಶುರು ಮಾಡಿ ಆಯಿತು. ಯಾಕೆಂದರೆ ಬರೀ ಸರ್ಟಿಫಿಕೇಟು ಇದು ಸಾಲದು, ನಾವೊಂದು PG ಲೆವೆಲಿಗೆ ನಮ್ಮ ಡಿಪಾರ್ಟ್ಮೆಂಟನ್ನು ಸ್ವಲ್ಪ ವಿಸ್ತರಿಸೋಣ ಅಂತಾಯಿತು. ಹಾಗೆ MPhil ಕೊಟ್ಟರು. ಒಂದಷ್ಟು ಮಂದಿ MPhil ಕಲಿತು ನಮ್ಮಲ್ಲಿಂದ ಹೋದರು. ಆಮೇಲೆ MAಗೆ ಬರ್ಕೊಂಡೆವು ನಾವು, ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ MAಗೆ. ಆಗ ಪಾಷಾ ಶ್ರೀನಿವಾಸರು ನಿವೃತ್ತರಾದರು. ನಾನು ಮತ್ತು ಡಾಕ್ಟರ್ ಕುಲಕರ್ಣಿಯವರು ಇಬ್ಬರೇ ವಿಭಾಗವನ್ನು ನಡೆಸ್ತಾ ಇದ್ದೀವಿ. ಆಗ ನಾವು ವಿಶ್ವವಿದ್ಯಾಲಯ ಬರ್ಕೊಂಡೆ. ನನಗೆ ಇನ್ನೆರಡು ಗೆಸ್ಟ್ ಲೆಕ್ಚರ್ ಪೋಸ್ಟ್ ಆದರೂ ಕೊಡಿ, ಪೋಸ್ಟೇ ಕೊಡಿ, ಗೆಸ್ಟ್ ಲೆಕ್ಚರ್ ಪೋಸ್ಟು ಕೊಟ್ಟರು. ಸೊ ಅವರನ್ನು ಇಟ್ಟುಕೊಂಡು ನಾವು MA ಕ್ಲಾಸ್ ಶುರು ಮಾಡಿದೆವು. MAಗೆ ಯಾವ ರೀತಿ ಆಗ ಪ್ರತಿಕ್ರಿಯೆ ಇತ್ತು ಸರ್? ವಿದ್ಯಾರ್ಥಿಗಳ ಸಂಖ್ಯೆ ಹೇಗಿತ್ತು? ಅಂದರೆ ಅಲ್ಲಿ ಬರ್ತಾ ಇದ್ದದ್ದು ಹೆಚ್ಚಾಗಿ ಎಲ್ಲಿಯೂ ಸಿಗದವರು ಅಂತ ಹೇಳುವ ಒಂದು ಭಾವನೆ ಇತ್ತು. ಮತ್ತು ಇನ್ನೊಂದು, ನಾವಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದವರಿಗೂ MA ಸೀಟ್ ಕೊಡ್ತಾ ಇದ್ದೀವಿ. ಯಾಕಂದರೆ ನನಗೆ ಅದರ ಕಷ್ಟ ಗೊತ್ತು. ಇನ್ನೊಂದು ಕುಲಕರ್ಣಿಯವರು ಹಾಗೆಯೇ ಬಂದವರೇ, ಅವರು ಫಿಸಿಕ್ಸ್ ಓದಿ ಬಂದವರು, MA ಮಾಡಿ ಆಮೇಲೆ ಅವರು ಅಲ್ಲಿ PhD ತಗೊಂಡ್ರು. ಹಾಗಾಗಿ ನಾವು ಅದನ್ನು ಕಡ್ಡಾಯ ಮಾಡಿದೆವು. ಯಾವುದೇ ಗ್ರ್ಯಾಜುಯೇಟ್ ವಿತ್ ಕನ್ನಡ ಒಂದು ಲ್ಯಾಂಗ್ವೇಜ್ ಆದರೂ ಇರಬೇಕು ಅಂತ ಅವರ ಆಸಕ್ತಿಯಿಂದಲೇ ಬರುವುದು. ಹಾಗೆ ವಿದ್ಯಾರ್ಥಿಗಳು ಬರ್ತಾಯಿದ್ರು. ನಮ್ಮ ವಿಭಾಗ ದೊಡ್ಡ ವಿಭಾಗವೇ ಆಗಿತ್ತು. ಮಾತ್ರ ಅಲ್ಲ, ಎಲ್ಲ ವಿಭಾಗಗಳಿಗೆ ನಾವು ಆದರ್ಶಪ್ರಾಯರಾಗಿಯೇ ಇದ್ದೆವು. ಅದನ್ನು ನೋಡಿಯೇ ಕೆಲವರು ಬರ್ತಾಯಿದ್ರು. ಹೀಗೆ ಹೋಗ್ತಾ ಇತ್ತು. ಆಮೇಲೆ PhD ನಾವು ತಗೊಂಡೆವು, PhD MPhilಗೂ. ಸೊ ನಮ್ಮ ಅಂಡರ್ನಲ್ಲಿ ಕೆಲವು PhDಗಳು ಬಂದು, MPhilಗಳು ಬಂದು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಕರ್ನಾಟಕದ ಉದ್ದಕ್ಕೂ ನಮ್ಮ ವಿದ್ಯಾರ್ಥಿಗಳು ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೊಂದು ಹೆಮ್ಮೆಯ ವಿಷಯ. ಸರ್, ಈಗ ತಾವು ಕನ್ನಡದ ಕೆಲಸವನ್ನು ಮಾಡಿದ್ರಿ, ತುಳುವಿನ ಕೆಲಸವನ್ನು ಮಾಡಿದ್ರಿ, ಇನ್ನು ತಮ್ಮ ಮಾತೃಭಾಷೆ ಹವಿಗನ್ನಡ, ಇದರ ಬಗ್ಗೆ ನಿಮಗೆ ಆಸಕ್ತಿ ಅಥವಾ ಅದರ ಬಗ್ಗೆ ಮಾಡಿದಂಥ ಕೆಲಸಗಳು, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಈಗ ಹವಿಗನ್ನಡ ಅಂತ ಹೇಳುವ ಒಂದು ಹೆಸರಿನಲ್ಲಿ ಹವ್ಯಕವನ್ನು ಈಗ ಅದು ಪ್ರಚಾರದಲ್ಲಿ ಹಾಗೆ ಆಗಿದೆ. ನಿಜವಾಗಿ ಆದರೆ ಹವ್ಯಕ ಕನ್ನಡ ಅಂತ ಹೇಳೋದು ನನಗೆ ತುಂಬ, ಅಂದರೆ ನನ್ನ ಮಾತೃಭಾಷೆ, ನನಗೆ ಭಾವನೆಗಳು ಬರುವುದು ಅದರಲ್ಲೇ. ನನಗೇನಾದರೂ ಅನ್ನಿಸುವುದು ಆ ಭಾಷೆಯಲ್ಲಿ ಮೊದಲು, ಆಮೇಲೆ ಮಾತನಾಡುವಾಗ ಆಯಾ ಭಾಷೆಗೆ ತಕ್ಕ ಹಾಗೆ ನಾನು ಅದನ್ನು ತರ್ಜುಮೆ ಮಾಡಿಕೊಳ್ಳುವುದು. ಯಾರಿಗೇ ಆದರೂ ಹಾಗೇ ಆಗುವುದು. ಈಗ ನಾನು ತಮಿಳಿನಲ್ಲೇ ಮಾತಾಡ್ತೇನೆ ಅಂತ ಇಟ್ಟುಕೊಳ್ಳಿ, ಆಗ ನನಗೆ ಮೊದಲು ಆಲೋಚನೆ ಹುಟ್ಟುವುದು ನನ್ನ ಭಾಷೆಯಲ್ಲಿ, ಆಮೇಲೆ ನಾನು ಅದನ್ನು ತಮಿಳಿಗೆ ತರ್ಜುಮೆ ಮಾಡಿ ನನ್ನಲ್ಲಿ ಹೇಳುವುದು. ಪ್ರತಿಯೊಬ್ಬರಿಗೂ ಯಾವುದೇ ಭಾಷೆ ಇತರ ಭಾಷೆ ಆಡುವಾಗ ಇದೇ ಆಗುವುದು. ಹಾಗಾಗಿ ನನಗೆ ತುಂಬ ಸಲ ಅನ್ನಿಸ್ತಾ ಇತ್ತು, ಯಾಕೆ ನಾವು ನನಗೆ ಅನ್ನಿಸಿದ ನಮ್ಮ ಭಾಷೆಯಲ್ಲೇ ಬರೆದ್ರೆ ಏನಾಗ್ತದೆ ಅಂತ. ಆಗ ನನಗೆ ಒಂದಷ್ಟು ಜಾನಪದ ಹಾಡುಗಳು ಸಂಗ್ರಹ ಇತ್ತು. ನನ್ನ ಮಾವ ಎಲ್ಲ, ಅಜ್ಜಿ, ಅಮ್ಮ ಎಲ್ಲ ಹಾಡು ಹೇಳ್ತಾ ಇದ್ರು. ಸಂಗ್ರಹ ಓದ್ತಾ ಹೋದರೆ ನಮ್ಮ ಭಾಷೆಯಲ್ಲಿ ಎಷ್ಟು ಭಾಷಾ ಸಂಪತ್ತು ಮತ್ತು ಜಾನಪದ ಕೂಡ ಇದರಲ್ಲಿ ಯಾಕೆ ಸಾಹಿತ್ಯ ರಚನೆಗಳನ್ನೆಲ್ಲ ಮಾಡಿ ಈ ಭಾಷೆಯನ್ನು ಉಳಿಸಿಕೊಳ್ಳಬಾರದು. ಸಣ್ಣ ಸಣ್ಣ ಪುಟ್ಟ ಪದ್ಯ ಬರಲಿಕ್ಕೆ ಶುರು ಮಾಡಿದೆ. ಸ್ವಲ್ಪ ಅದು ಪ್ರಚಾರಕ್ಕೆ ಬಂತು. ಸಣ್ಣ ಕಥೆಗಳನ್ನು ಬರೆದೆ. ಅದು ನೋಡಿ, ಆಗ ಕೆಲವು ಪತ್ರಿಕೆಗಳಲ್ಲಿ ಒಂದೊಂದು ಕಾಲಮ್ ಹವ್ಯಕ ಪದ್ಯ ಬರ್ತಾ ಇತ್ತು. ಕರಾವಳಿ ಒಂದು ಪತ್ರಿಕೆಯಲ್ಲಿ ವಾರಕ್ಕೊಂದು ಕಾಲಮ್ ಹವ್ಯಕದಲ್ಲಿ ಬರ್ತಾ ಇತ್ತು. ಆಮೇಲೆ ಕಲಾದರ್ಶನದವರು ಮಂಗಳೂರಿನ VB ಹೊಸಮನೆಯವರು, ಅವರು ಅದರಲ್ಲಿ ಪ್ರಕಟ ಮಾಡ್ತಾಯಿದ್ರು. ಪೂರ್ಣ ಪರಿಮಾಣದಲ್ಲಿ ಬರಿಬಾರ್ದು ಅಂತ ನಾನೊಂದು ನಾಟಕ ಬರ್ತದೆ, ಹಿಂಗೊಂದು ಮದುವೆ ಅಂತ. ಅದನ್ನಲ್ಲಿ ಪ್ರಯೋಗವೂ ಮಾಡಿದರು ನಮ್ಮ ಪೆರಡಾಲದಲ್ಲಿ. ಬಹಳ ಸಕ್ಸಸ್ ಆಯಿತು ಆ ನಾಟಕ. ಅಂದರೆ ಮೊದಲಿಗೆ ಬಂದ ನಾಟಕ ಅಂತ ಹೇಳೋದು. ನಿಜವಾಗಿಯೂ ಕನ್ನಡದ ಮೊದಲ ನಾಟಕವೇ ಹವ್ಯಕ ಭಾಷೆಯಲ್ಲಿ ಇರುವುದು. ನಿಮಗೆ ಗೊತ್ತಿರಬಹುದು, ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ, ಉತ್ತರ ಕನ್ನಡ ಶಿರ್ಸಿ ಕಡೆಯ ಹವ್ಯಕ ಆಡುನುಡಿಯಲ್ಲಿ ಇರುವಂಥದ್ದು. ಹಾಗೆ ನಾನು ಹವ್ಯಕದಲ್ಲಿ ಸ್ವಲ್ಪ ಪ್ರಯೋಗವೂ ಮಾಡಿದೆ. ನಾಟಕ ಬರೆದೆ, ಆಮೇಲೆ ಅದು ಕಾದಂಬರಿ ಬರೆದೆ, 1000 ಮುಕ್ತಕಗಳನ್ನು ಬರೆದೆ. ಅದು ಗೆಣಸಲೆ ಅಂತ ಹೇಳುವ ಹೆಸರಿನಲ್ಲಿ ಪ್ರಕಟ ಆಯಿತು. ಈಗ ಕಳೆದ ವರ್ಷ 153 ಹವಿಗನ್ನಡ ಕಥೆಗಳ ಸಂಕಲನ ಮಾಡಿದ್ದೇನೆ. ಆ ಕಥೆಗಳಲ್ಲಿ ಸಿಕ್ಕುವ ವಿಷಯಗಳನ್ನು ಇಟ್ಟುಕೊಂಡು ಹವ್ಯಗನ್ನಡಕ್ಕೆ ಒಂದು ವಿಶ್ವಕೋಶವನ್ನು ಮಾಡುವ ರೀತಿಯ ನನ್ನ ಉದ್ದೇಶ ಅದು.
ಅದರ ಹಿಂದೆ 13 ನಾಟಕಗಳ ಸಂಕಲನ ಮಾಡಿದ್ದೆ. ಅದು ಹೀಗೆ ಒಂದು 16 ಊರುಗಳ ಪ್ರಾದೇಶಿಕ ಹವಿಗನ್ನಡದಲ್ಲಿ ಸಂಗ್ರಹ ಮಾಡಿದ ಒಂದು ಪ್ರಯತ್ನ ಇದು. ಸರ್, ಈಗ ತಾವು 50ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ರಿ. ಅದರಲ್ಲಿ ಅನೇಕ ಅಧ್ಯಯನ ಗ್ರಂಥಗಳು ಕೂಡ ಇವೆ. ತಮಗೆ ಈ ಅಧ್ಯಯನದ ಬಗ್ಗೆ ಆಸಕ್ತಿ ಹೇಗೆ ಬಂತು, ಮತ್ತೆ ಹೇಗೆ ತಾವು ಅಧ್ಯಯನಕ್ಕೆ ವಿಷಯಗಳನ್ನು ಆರಿಸ್ತಾ ಇದ್ರಿ? ಅಂದರೆ ಮುಖ್ಯವಾಗಿ ಈ ಅಧ್ಯಯನ ಮತ್ತು ಸಂಶೋಧನೆ ಅಂತ ಹೇಳುವುದರ ಮೂಲ ಸೆಲೆಯೇ ಆಸಕ್ತಿ ಇಲ್ವೋ ನಿಮ್ಮಿಂದ ಯಾವ ಕೆಲಸವೂ ಆಗುವುದಿಲ್ಲ. ಒಂದು ವಿಷಯವನ್ನು ಹೇಳಿದರೆ ಅದನ್ನು ಬೇರು ಸಹಿತ ತೆಗೆದು ನೋಡಿ ಅದನ್ನು ಅಧ್ಯಯನ ಮಾಡುವ ಅಷ್ಟು ತಾಳ್ಮೆ ಬೇಕು, ವ್ಯವಧಾನ ಬೇಕು. ಆ ಮೂಲಕ ಹೋದ ನಿಮ್ಮ ಅಧ್ಯಯನ ಸಕ್ಸಸ್ ಆಗ್ತದೆ. ಈಗ ತಮ್ಮ ಪ್ರಕಾರ ಸರ್, ಇವತ್ತಿನ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಈ ಸಂಶೋಧನೆಗೆ ಪೂರಕವಾದಂಥ ವಾತಾವರಣ ಇದೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಏನಾದರೂ ಬದಲಾವಣೆಗಳಾಗಬೇಕು ಅಂತ ತಮ್ಗನ್ಸುತ್ತಾ? ಬದಲಾವಣೆ ನನಗೆ ಕಂಡ ಮಟ್ಟಿಗೆ ಬದಲಾವಣೆ ಬೇಕಷ್ಟು ಇವತ್ತಾಗಿದೆ. ನಾನು ಸಂಶೋಧನೆ ಮಾಡುವ ಕಾಲ ಅಂದರೆ ಮದ್ರಾಸಲ್ಲಿರುವಾಗ, ಆಗ ಜೆರಾಕ್ಸ್ ಇಲ್ಲದೇ ಇರೋದರಿಂದ ನಾನು ಕೆಲವು ಪುಸ್ತಕಗಳನ್ನು ನನ್ನ ಹಸ್ತಪ್ರತಿಯಲ್ಲಿ ಬರೆದು ತಂದದುಂಟು. ಇವತ್ತು ಸಂಶೋಧನೆ ಮಾಡುವವನಿಗೆ ಈ ಅಗತ್ಯ ಇಲ್ಲ. ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಹಳೆಯ ಲೈಬ್ರರಿಯಲ್ಲಿ ಹಳೆಯ ಕನ್ನಡ ಪುಸ್ತಕಗಳು ತುಂಬ ಉಂಟು. ನಾನು ಮಿತ್ರವಿಂದ ಗೋವಿಂದ ಅಂತ ಹೇಳುವ ಕನ್ನಡದ ಮೊದಲ ನಾಟಕವನ್ನು ಹಸ್ತಪ್ರತಿಯಲ್ಲಿ ಬರೆದು ಪಾಠ ಮಾಡಿದ ವ್ಯಕ್ತಿ ನಾನು. ಸರ್, ಈಗ ಮದ್ರಾಸಿನಲ್ಲಿ ಅಂದರೆ ತಮಿಳುನಾಡಿನಲ್ಲೂ ಆಕಾಶವಾಣಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರಿ ಅಂತ ಹೇಳಿ. ಈಗ ನಮ್ಮ ಮಂಗಳೂರು ಆಕಾಶವಾಣಿ ಕೂಡ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೊ ಹಾಗಾಗಿ ತಮ್ಮ ಮತ್ತು ಆಕಾಶವಾಣಿಯ ಒಡನಾಟದ ಬಗ್ಗೆ ಒಂದು ಸ್ವಲ್ಪ ಹಂಚಿಕೊಳ್ಳಿ ಸರ್. ನೋಡಿ, ಆಕಾಶವಾಣಿಗೂ ನನಗೂ ಒಂದು ರೀತಿಯ ಒಂದು ಅವಿನಾನ ಸಂಬಂಧ ಅಂತ ಹೇಳ್ಬೋದು. ನಾನು MA ಓದಿದ ಕೂಡಲೇ ಇಲ್ಲಿ ಒಂದು ಪೋಸ್ಟ್ ಇತ್ತು ಆಕಾಶವಾಣಿಯಲ್ಲಿ, ಅದಕ್ಕೆ ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದೆ. ಅದು ಏನೋ ನನಗೆ ಸಿಕ್ಕಲಿಲ್ಲ. ನನಗೆ ಹಾಗೆಂತ ಬೇಸರ ಆಗಲಿಲ್ಲ. ಆಮೇಲೆ ನಾನು ಮದ್ರಾಸಿಗೆ ಹೋದ ಮೇಲೆ ನನಗೆ ಅಲ್ಲಿ ಅವಕಾಶ ತಾನಾಗಿ ಬಂತು. ಯಾಕಂದರೆ ಮದ್ರಾಸು ಆಕಾಶವಾಣಿಯಲ್ಲಿ ವಾರಕ್ಕೊಂದು ಕನ್ನಡ ಕಾರ್ಯಕ್ರಮ ಬರ್ತದೆ, ನಿಮಗೆ ಗೊತ್ತಿರ್ಬೋದು, ಹೂಮಳೆ ಕಾರ್ಯಕ್ರಮ ಅಂತ. ಅದಕ್ಕೆ ನಮ್ಮ ವಿಭಾಗಕ್ಕೆ ಬಂದು ಕೇಳ್ತಾ ಇದ್ರು. ಅಲ್ಲಿಂದ ಬಂದು ಆಗಾಗ ಹೇಳುವಾಗ ನಮ್ಮ ಕುಶಾಲಪಗೌಡರು ನಮಗೆ ಒಳ್ಳೆ ಪ್ರೋತ್ಸಾಹ ಮಾಡಿದರು. ನಾವು ಡಿಪಾರ್ಟ್ಮೆಂಟಿಂದ ಎಲ್ಲ ಸ್ಟೂಡೆಂಟ್ಗಳು ಸ್ಕಾಲರ್ಗಳು ಸೇರಿ ಆ ರೀತಿಯಲ್ಲಿಯೂ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬನೂ, ಈಗ ನಾನು ಕವಿತೆ ಓದಿದ್ದೇನೆ, ನಮ್ಮ ಸಹಪಾಠಿಗಳು ಒಟ್ಟಿಗೆ ಇರೋರೆಲ್ಲ ಕವನಗಳನ್ನು ಏನಾದರೂ ಓದ್ತಾ ಇರ್ತಿದ್ದೆವು. ನಾವು ತಿಂಗಳಿಗೊಂದು ಸಾಹಿತ್ಯ ಸುಧಾ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಅಲ್ಲಿ ಒಂದಷ್ಟು ಕನ್ನಡ ಸಂಘಗಳು ಉಂಟು. ಮತ್ತು ಸೋವಿಯತ್ ಲ್ಯಾಂಡಿನ ಕನ್ನಡ ವಿಭಾಗ ಇತ್ತು, ಅಮೆರಿಕನ್ ಇದರದ್ದಿತ್ತು. ಸೊ ಮದ್ರಾಸಿಯಲ್ಲಿ ಬೇಕಷ್ಟು ಕನ್ನಡಕ್ಕೆ ಆಗ ಅಲ್ಲಿಂದ ಒಂದು ಪತ್ರಿಕೆ ಕೂಡ ಹೊರಡ್ತಾ ಇತ್ತು. ಈಗಲೂ ಅದು ಬರ್ತಾ ಉಂಟು, ಲಹರಿ ಅಂತ. ತುಂಬ ವರ್ಷ ಆಯ್ತು ಅದು ಶುರು ಮಾಡಿ. ಆಗ ನಾವು ಅದನ್ನು ಅರ್ತಿಗಜಿಯವರು ಕೂಡ ಸಂಪಾದಕರಾಗಿದ್ದರು. ನಾನು ಪ್ರತಿ ತಿಂಗಳು ಅದಕ್ಕೆ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೆ, ಬುಕ್ ರಿವ್ಯೂ. ಸೊ ನಾನು ಈಗಲೂ ಬರೀತಾ ಇರ್ತೇನೆ ಅದಕ್ಕೆ. ಈಗ ಅದು ಬೈ ಮಂತ್ಲಿ ಆಗಿದೆ, 2 ದ್ವೈಮಾಸಿಕ ಆಗಿದೆ. ಈಗ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡ್ತಾರೆ. ಈಗ ಸಾಕಷ್ಟು ಸಂಗ್ರಹ ಆಗಿದೆ, ಧನ ಸಂಗ್ರಹ. ಆಗ ಅಲ್ಲಿಂದ ಅಲ್ಲಿಗೆ ಇತ್ತಷ್ಟೇ, ಸಣ್ಣ ಒಂದು ಬುಕ್ಲೆಟ್ ಥರ ನಾವು ಮಾಡ್ತಾ ಇದ್ದೆವು. ಅದರಲ್ಲಿ ಲೇಖನಗಳನ್ನು, ಸಣ್ಣ ಪುಟ್ಟ ಪದ್ಯಗಳನ್ನು ಏನಾದರೂ ಬರೀತಾ ಇದ್ದೆವು. ಆ ರೀತಿ ಅದನ್ನು ಜೀವಂತವಾಗಿ ಇಟ್ಟಿದ್ದೆವು. ಸರಿಗ ಇನ್ನು ತಮ್ಮ ಈಗಿನ ಜೀವನದ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ, ಮತ್ತೆ ತಮ್ಮ ಮನೆ, ಕುಟುಂಬ, ಮತ್ತೆ ತಮ್ಮ ದಿನಚರಿ, ಇದರ ಬಗ್ಗೆ ಹೇಳಿ ಸರ್. ನೋಡಿ, ಒಂದು ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ. ನನಗೆ ಅಲ್ಲಿರುವಾಗ ಊರದ್ದೇ ನೆನಪಾಗ್ತಾ ಇತ್ತು. ಈಗ ಇಲ್ಲಿಗೆ ಬಂದ ಮೇಲೆ ಅಲ್ಲಿದ್ದೇ ನೆನಪಾಗ್ತಾ ಉಂಟು. ಯಾಕೆಂದರೆ ಏನೋ ಹೇಳ್ತಾರಲ್ಲ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿ ಅಂತ. ಈಗ ಆ ಬರವಣಿಗೆ ಎಲ್ಲವೂ ನಿವೃತ್ತಿಯ ನಂತರ ಶುರುವಾಯ್ತಾ ಸರ್? ಈಗ ಸತ್ಯ ಹೇಳಬೇಕಿದ್ರೆ ಅಲ್ಲಿ ಏನೆಲ್ಲ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ನೋ ಅದನ್ನೆಲ್ಲ ನಾನೀಗ 1 by 1 ಮಾಡ್ತಾ ಇದ್ದೇನೆ. ಆಗ ನನಗೆ ಒಂದಷ್ಟು ಪುರಾಣ ಕೃತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು, ಅದರ ಬಗ್ಗೆ ಏನಾದರೂ ನಾವು ಸ್ವಲ್ಪ ಸೃಜನಶೀಲವಾಗಿ ಮಾಡಬಹುದು ಅಂತ ಕಾಣ್ತಾ ಇತ್ತು ನನಗೆ. ನನಗೂ ಪುರಾಣಗಳ ಪರಿಚಯ ಇಲ್ಲ, ಅದು ತಿಳ್ಕೊಂಡ ಹಾಗೂ ಆಯಿತು, ಮಾಡಿದ ಹಾಗೂ ಆಯಿತು ಅಂತ. ಆಮೇಲೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನಾನು ಒಂದಷ್ಟು ಪುರಾಣ ಕಾದಂಬರಿಗಳನ್ನೇ ಬರೆದವು, ಈಗಲೂ ಅದನ್ನೇ ಬರೀತಾ ಇದ್ದೇನೆ. ಈಗ ಇತ್ತೀಚೆಗೆ ಅಮೃತ ಸಂಜೀವಿನಿ ಅಂತ ಬರೆದೆ, ಅದಕ್ಕಿಂತ ಹಿಂದೆ ಪ್ರಜಾಪತಿ ದಕ್ಷ ಅಂತ ಬರೆದೆ, ವಾಲಿಯ ಬಗ್ಗೆ ಬರೆದೆ, ಹನುಮಂತನ ಬಗ್ಗೆ ಬರೆದೆ, ರಾವಣನ ಬಗ್ಗೆ ಬರೆದೆ. ಈಗ ಸದ್ಯಕ್ಕೆ
ಮಹಾಭಾರತದ ವಿರಾಟ ಪರ್ವದ ಬಗ್ಗೆ ಬರೀತಾ ಇದ್ದೇನೆ. ಈಗ ಮುಂದಕ್ಕೆ ಬೇರೆ ಏನಾದರೂ ಯೋಜನೆಗಳು ಇದೆಯಾ ಸರ್? ಹೇಗೆ? ಇಲ್ಲ, ಈ ಥರದ ಯೋಜನೆ ಬಿಟ್ಟರೆ ಸಾಧ್ಯ ಆದಷ್ಟು ಇದನ್ನೇ ಮುಂದುವರಿಸುವಂತ ಆಗ್ತದೆ. ಸಂಶೋಧನೆ ಮಾಡಲಿಕ್ಕೆ ನನಗೆ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನಿವೃತ್ತ ಆದ ಸಮಯದಲ್ಲಿ ಕೆಲವೊಂದಷ್ಟು ಕಾಸರಗೋಡು ಲೈಬ್ರರಿಗೆ ಅಲ್ಲಿಗೆ ಇಲ್ಲಿಗೆ ಬರ್ತಾ ಇದ್ದೆ. ಈಗ ಅದಕ್ಕೆ ನನ್ನ ಆರೋಗ್ಯ ಬಿಡ್ತಾ ಇಲ್ಲ ಅಷ್ಟೇ. ಸರ್, ಅಷ್ಟಿದ್ರೂ ಕೂಡ ತಾವು ನಮ್ಮ ಕೇಂದ್ರಕ್ಕೆ ಬಂದ್ರಿ, ನಮ್ಮ ಜೊತೆ ಮಾತನಾಡಿದ್ರಿ. ಈ ಒಂದು ಪ್ರೀತಿಗಾಗಿ, ಕಾಳಜಿಗಾಗಿ, ಇಲ್ಲಿಗೆ ಬಂದಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಇನ್ನೊಂದು ವಿಷಯ, ನನಗೆ ಇಂಥ ಒಂದು ಅವಕಾಶ ಬಹಳ ಅಪರೂಪದಲ್ಲಿ ಸಿಕ್ಕಿದ್ದಿದ್ದು. ಇದನ್ನು ನಾನು ನನ್ನ ಬಯೋಗ್ರಫಿಯಲ್ಲಿ ಬರೀಬೇಕಾಗಿದ್ದಷ್ಟೇ ಹೊರತು ಬೇರೆ ನನಗೆ ಯಾರೂ ಸಿಕ್ಕಿರಲಿಲ್ಲ. ಆಕಾಶವಾಣಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್.